ವೃಷಭ ರಾಶಿಯ ನವೆಂಬರ್ 6ನೇ ತಾರೀಖಿನಿಂದ 12ರವರೆಗಿನ ವಾರದ ರಾಶಿ ಭವಿಷ್ಯ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಗೆ ಕೇತು 4ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಏರಿಳಿತದ ಸಾಧ್ಯತೆ ಕಡಿಮೆ ಇರುತ್ತದೆ. ಈ ಕಾರಣದಿಂದಾಗಿ ಹೆಚ್ಚಿನ ಸಮಯದಲ್ಲಿ ಉತ್ತಮ ಆರೋಗ್ಯವನ್ನು ಆನಂದಿಸುವಿರಿ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಶಕ್ತಿಯುತರಾಗಿರುತ್ತೀರಿ ಮತ್ತು ಇದರಿಂದಾಗಿ ನೀವು ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ. ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು 10ನೇ ಮನೆಯಲ್ಲಿರುವುದರಿಂದ ಸ್ವಲ್ಪ ಹೆದರಿಕೆ ಭಾವನೆ ಇರಬಹುದು. ಆದ್ದರಿಂದ ಕಾಲಕಾಲಕ್ಕೆ ವೈದ್ಯಕೀಯ ಸಲಹೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಉತ್ತಮ ಆರೋಗ್ಯವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ವಾರ ಹಣದ ಚಲನೆ ಇರುತ್ತದೆ. ಆದರೆ ವಾರದ ಕೊನೆಯಲ್ಲಿ ನಿಮ್ಮ ಬಹಳಷ್ಟು ಹಣವನ್ನು ನೀವು ಕಳೆದುಕೊಂಡಿದ್ದೀರಿ ಎಂದು ನೀವು ಭಾವಿಸಬಹುದು. ಆದ್ದರಿಂದ ಪ್ರತಿ ಅವಕಾಶದ ಸರಿಯಾದ ಲಾಭವನ್ನು ಪಡೆದುಕೊಳ್ಳಿ. ಹಣದ ಕಡೆಗೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಕೆಲಸದ ಸ್ಥಳದಲ್ಲಿ ಈ ವಾರ ಹಲವಾರು ಪ್ರಬಲ ಪಡೆಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿವೆ. ಆದ್ದರಿಂದ ನೀವು ಈಗ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಈ ಕಾರಣದಿಂದಾಗಿ ಅವರು ಮತ್ತು ನೀವು ಮುಖಾಮುಖಿಯಾಗುತ್ತೀರಿ. ಏಕೆಂದರೆ ಇದು ನಿಮ್ಮನ್ನು ತೀವ್ರ ಒತ್ತಡದಿಂದ ಬಳಲುತ್ತಿರುವಂತೆ ಮಾಡುತ್ತದೆ. ಇದು ಕುಟುಂಬ ಜೀವನದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ನೀವು ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ, ಅದಕ್ಕಾಗಿ ಈ ವಾರವು ಸ್ವಲ್ಪ ಪ್ರತಿಕೂಲವಾಗಲಿದೆ. ಏಕೆಂದರೆ ಈ ವಾರದಲ್ಲಿ ಸಹ ಹಿಂದಿನ ಅಪೂರ್ಣ ಕೃತಿಗಳನ್ನು ಪುನರಾರಂಭಿಸುವಲ್ಲಿ ನಿಮಗೆ ತೊಂದರೆಗಳು ಉಂಟಾಗಬಹುದು. ಇದು ಸ್ಥೈರ್ಯವು ಪ್ರಭಾವಿತವಾಗುತ್ತದೆ. ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದ ವೇಗವು ನಿಧಾನಗೊಳ್ಳುವ ಸಾಧ್ಯತೆಯೂ ಇದೆ. ಈ ವಾರ ಯಾವುದೇ ಪಾಠದ ಅಭ್ಯಾಸವನ್ನು ನಾಳೆಯವರೆಗೆ ಮುಂದೂಡುವುದು ಯಾರಿಗೂ ಒಳ್ಳೆಯದಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇದನ್ನು ಮಾಡುವುದರಿಂದ ವಾರ ಅಂತ್ಯದಲ್ಲಿ ಅನೇಕ ಪಾಠಗಳು ಸಂಗ್ರಹಿಸಿಕೊಳ್ಳುತ್ತವೆ. ಆದ್ದರಿಂದ ನೀವು ಸಹ ವಿಳಂಬ ಮಾಡದೆ, ನಿಮ್ಮ ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಓದಲು ಆರಂಭಿಸಬೇಕು. ಇನ್ನು ಈ ವಾರದ ಪರಿಹಾರ. ಪ್ರತಿದಿನ 24 ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ.